ಬೀದರ್ ತಹಶೀಲ್ದಾರ್ ಕಚೇರಿಯಲ್ಲಿ ಲಂಚ ಹಾಗೂ ದಳ್ಳಾಳಿಗಳ ಹಾವಳಿ, ಕ್ರಮ ಕೈಗೊಳ್ಳದ ತಹಶೀಲ್ದಾರರು ಆರೋಪ. ಬೀದರ್ ಜಿಲ್ಲೆ ಚಿಟಗುಪ್ಪ ತಹಶೀಲ್ದಾರ್ ಕಚೇರಿಯಲ್ಲಿ ಪ್ರತಿಯೊಂದು ಕೆಲಸಕ್ಕೂ ಲಂಚ ಕೇಳುತ್ತಿದ್ದು, ದಳ್ಳಾಳಿಗಳ ಮೂಲಕವೇ ಸಾರ್ವಜನಿಕರ ಕೆಲಸಗಳಾಗುತ್ತಿವೆ. ಇದರ ಬಗ್ಗೆ ತಹಶೀಲ್ದಾರರ ಗಮನಕ್ಕೆ ತಂದರೂ ಕ್ರಮ ಕೈಗೊಳ್ಳಲು ವಿಫಲರಾಗಿದ್ದಾರೆ. ಕಚೇರಿಯ ಅಧಿಕಾರಿ ಹಾಗೂ ಸಿಬ್ಬಂದಿಗಳು ಸಮಯಕ್ಕೆ ಬರುತ್ತಿಲ್ಲ ಎಂದು ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕ ವೀರೇಶ್ ತುಂಗಾವ್ ಆರೋಪಿಸಿದ್ದಾರೆ. ಪ್ರತಿಯೊಂದು ಕೆಲಸಕ್ಕೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ವಿಧವಾ ವೇತನ, ಅಂಗವಿಕಲ ವೇತನ, ರೇಷನ್ ಕಾರ್ಡ್ ಆನ್ಲೈನ್ ಹಾಕಿದರೂ ಆಗುತ್ತಿಲ್ಲ. ಲಂಚ ಕೊಟ್ಟರೆ 2 ದಿವಸದಲ್ಲಿ ರೇಷನ್ ಕಾರ್ಡ್ ಲಭ್ಯ. ಕಚೇರಿ ಸಿಬ್ಬಂದಿಗಳು ದಳ್ಳಾಳಿಗಳ ಮೂಲಕ 3 ರಿಂದ 4 ಸಾವಿರ ಲಂಚ ಪಡೆಯುತ್ತಿದ್ದಾರೆ. ಯಾವುದೇ ಫೈಲ್ ಹಾಕದವರು ರಿಜೆಕ್ಟ್ ಆಗುತ್ತೆ, ಲಂಚ ಕೊಟ್ಟರೆ ಮಾತ್ರ ಕೆಲಸ ಆಗುತ್ತೆ ಎಂದರು. ಮುಂದಿನ ದಿನಗಳಲ್ಲಿ ಸಮರ್ಪಕ ದಾಖಲೆಗಳಿದ್ದರೂ ಫೈಲ್ ರಿಜೆಕ್ಟ್ ಆದರೆ ಕಾನೂನಿನ ಮೊರೆ ಹೋಗಬೇಕಾಗುತ್ತದೆ. ಇಲ್ಲಿಯವರೆಗೂ ಅವರು ನೀಡಿರುವ ಎಲ್ಲಾ ಅನುಮೋದನೆಗಳ ತನಿಖೆಯಾಗಬೇಕು. ಇಲ್ಲದಿದ್ದರೆ ಲೋಕಾಯುಕ್ತ ದೂರು ನೀಡುತ್ತೇವೆ ಎಂದು ತಹಶೀಲ್ದಾರ್ಗೆ ಮನವಿ ಪತ್ರ ಸಲ್ಲಿಸಿ ಇದರ ಪ್ರತಿ ಸಹಾಯಕ ಆಯುಕ್ತರು, ಬಸವ ಕಲ್ಯಾಣ ಜಿಲ್ಲಾಧಿಕಾರಿ ಹಾಗೂ ಲೋಕಾಯುಕ್ತರು ಕಳಿಸಲಾಗಿದೆ ಎಂದು ತಿಳಿಸಿದರು. ವರದಿ ಶ್ರೀಮಂತರಾವ್ ಇಂಚೂರಿ, ನ್ಯೂಸ್ 25 ಬೀದರ್. ಏನದಂತಂದ್ರ ಮೇಡಮ್ ಅವ್ರ ಏನದಂತಂದ್ರ ರಿಜೆಕ್ಟ್ ಮಾಡತ್ತಾರ. ಆಮೇಲೆ ಇನ್ನೊಂದ್ ಏನಂದ್ರ ಮೇಡಮ್ ಅವ್ರಿಗೆ ಏನದ ಪೋಸ್ಟಿಂಗ್ ಹುಮ್ನಾಬಾದ್ ಪ್ಲಸ್ ಚಿಟಗುಪ್ಪ ಅದ. ಟಿಲ್ ಟುಡೇ ಇನ್ನ ತಕ ಬಂದಿಲ್ಲ. ಒಂದ್ಸರಿ ಅದು ನಾ ಒಂದ್ಸರಿ ಹೋಗಿ ಕಂಪ್ಲೇಂಟ್ ಮಾಡಿದ ಕಡೆಯಿಂದ ಬಂದಾರ, ಒಂದ್ಸರಿ ಅದ್ರ ಬಾದ್ ಬಂದಿಲ್ಲ. ನಾ ಇದು ಮೌಖಿಕವಾಗಿನೂ ನಾ ತಹಸೀಲ್ದಾರಿಗೆ ಹೇಳಿನಿ 2-3 ಸರಿ ಬಂದ್ ಕರ್ಬಿಟ್ಟ. ಮೌಖಿಕವಾಗಿನೂ ಹೇಳಿನಿ, ಹೇಳಿದ್ರು ಅವ್ರು ಅರ್ಥ ಮಾಡ್ಕೊಳತ್ತಿಲ್ಲ. ಫುಡ್ ಇನ್ಸ್ಪೆಕ್ಟರ್ ಪೈಲೆ ಪಾಂಚಾಳ್ ಅಂತೇಳಿ ಯಾರು ರಾಜು ಪಾಂಚಾಳ್ ಅಂತಿದ್ರು, ಅವ್ರು ಬಂದು ರೈತರಿಗೆ ಇಷ್ಟು ಪರದಾಡ್ಸ್ಯಾರ. ಖಾಲಿ ಬ್ರೋಕರ್ಲಿಂದ 4-4 ಸಾವಿರ ರೂಪಾಯಿ ತಗೊಂಡ್ ಏನದಂತಂದ್ರೆ ರೇಷನ್ ಕಾರ್ಡ್ ಅಪ್ರೂವಲ್, ಸೇರ್ಪಡೆ ಅವೆಲ್ಲ ಮಾಡ್ಕೊಟ್ರ. ಮತ್ತ ಲೆಟರ್ ಯಾರಿಗೆ ಬರ್ದ್ರಿ ಸರ್? ಡಿಸಿ ಅವರಿಗೆ? ಈಗ ನಾನು ತಹಸೀಲ್ದಾರ್ ಮುಖಾಂತರ ಕಾಪಿ ಏನದಂತಂದ್ರ ಎಲ್ಲರಿಗ ಹಾಕಿನಿ ನೋಡ್ರಿ. ಈಗ ನಾನು ಫಸ್ಟ್ ಮಾನ್ಯ ದಂಡಾಧಿಕಾರಿಗಳಿಗೆ ಹಾಕಿನಿ. ಅದ್ರ ಬಾದ್ ಏನದ ಸಹಾಯಕ ಆಯುಕ್ತರು, ಜಿಲ್ಲಾಧಿಕಾರಿಗಳು, ಜಿಲ್ಲಾ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಅಧಿಕಾರಿಗಳು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು, ಲೋಕಾಯುಕ್ತರು ಬೆಂಗಳೂರು, ಕಂದಾಯ ಸಚಿವರು ಬೆಂಗಳೂರು, ಇಷ್ಟು ಮಂದಿಗೆ ಏನಾದ್ರು ರೆಫರ್ ಮಾಡೀನಿ. ಅಲ್ಲ